ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 19/1/2025. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 30/11/2003. 4 ಸಬ್ಜೆಕ್ಟ್ನಲ್ಲೂ ಅನುಭವದ ಅಧಿಕಾರಿಗಳಾಗಿ ಸಮಸ್ಯೆಯನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿ ಇಂದು ಬ್ರಾಹ್ಮಣ ಸಂಸಾರದ ರಚಯಿತ ಆದಂತಹ ಪರಮಾತ್ಮ ತಂದೆ ತಮ್ಮ 4 ಕಡೆ ಇರುವಂತಹ ಬ್ರಾಹ್ಮಣ ಮಕ್ಕಳನ್ನು ನೋಡುತ್ತಿದ್ದಾರೆ. ಈ ಬ್ರಾಹ್ಮಣ ಸಂಸಾರ ಸಣ್ಣದಾದ ಸಂಸಾರ ಆಗಿದೆ. ಆದರೆ ಈ ಬ್ರಾಹ್ಮಣ ಸಂಸಾರ ಅತಿ ಶ್ರೇಷ್ಠವಾದ ಸಂಸಾರ ಆಗಿದೆ ಮತ್ತು ಅತಿ ಪ್ರಿಯವಾದ ಸಂಸಾರ ಆಗಿದೆ. ಈ ಬ್ರಾಹ್ಮಣ ಸಂಸಾರ ಸಂಪೂರ್ಣ ವಿಶ್ವದಲ್ಲಿರುವ ವಿಶೇಷ ಆತ್ಮರ ಸಂಸಾರ ಆಗಿದೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಾದಂತಹ ಆತ್ಮರಾಗಿದ್ದೀರಾ. ಏಕೆಂದರೆ ನಿಮ್ಮ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ಗುರುತಿಸಿ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ. ಹೇಗೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೋ ಅಂತಹ ಸರ್ವಶ್ರೇಷ್ಠ ಆದಂತಹ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಗೆ ಮಕ್ಕಳಾದಂತಹ ಆತ್ಮರಾದ ನೀವು ವಿಶೇಷ ಆತ್ಮರಾಗಿದ್ದೀರಾ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಭಾಗ್ಯವಿಧಾತ ಆದಂತಹ ಪರಮಾತ್ಮ ತಂದೆ ಮಕ್ಕಳ ಮಸ್ತಕದ ಮೇಲೆ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆದಿದ್ದಾರೆ. ಇಂತಹ ಶ್ರೇಷ್ಠ ಭಾಗ್ಯಶಾಲಿ ಆತ್ಮರು ನೀವಾಗಿದ್ದೀರಾ. ಇಂತಹ ಭಾಗ್ಯಶಾಲಿ ಆತ್ಮ ಎಂದು ನೀವು ಸ್ವಯಂ ಅನುಭವ ಮಾಡುತ್ತಿದ್ದೀರಾ. ನಾನು ಇಂತಹ ಶ್ರೇಷ್ಠ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ ಅನ್ನುವ ಬಹಳ ದೊಡ್ಡ ಆತ್ಮಿಕ ನಶೆಯ ಅನುಭವ ನಿಮಗೆ ಆಗುತ್ತದೆ ತಾನೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರ ಹೃದಯಕ್ಕೆ ಹೃದಯೇಶ್ವರ ಆದಂತಹ ಪರಮಾತ್ಮ ತಂದೆ ಮಕ್ಕಳಿಗೆ ಮನಸ್ಸಿನ ಪ್ರೀತಿ ಮತ್ತು ಮನಸ್ಸಿನ ಸ್ನೇಹವನ್ನು ನೀಡುತ್ತಿದ್ದಾರೆ. ಈ ಪರಮಾತ್ಮ ತಂದೆಯ ಪ್ರೀತಿ ಇಡೀ ಕಲ್ಪದಲ್ಲಿ ಒಬ್ಬ ಪರಮಾತ್ಮ ತಂದೆಯ ಮೂಲಕ ಒಂದು ಸಮಯದಲ್ಲಿ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ. ಅಂದರೆ ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ತಂದೆಯ ಮೂಲಕ ಇಂತಹ ಪ್ರೀತಿ ಪ್ರಾಪ್ತಿಯಾಗುತ್ತದೆ. ಈ ಆತ್ಮಿಕ ನಶೆ ಸದಾ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಇರುತ್ತದೆ ತಾನೆ. ಏಕೆಂದರೆ ನೀವು ಇಡೀ ವಿಶ್ವದ ಆತ್ಮರಿಗೆ ಚಾಲೆಂಜ್ ಅನ್ನು ಮಾಡುತ್ತೀರಾ. ನಾವು ಕರ್ಮಯೋಗಿ ಜೀವನವನ್ನು ನಡೆಸುವಂತಹ ವಿಶೇಷ ಆತ್ಮ ಆಗಿದ್ದೇವೆ ಎಂದು. ಕೇವಲ ಯೋಗವನ್ನು ಜೋಡಣೆ ಮಾಡುವಂತಹ ಯೋಗಿಗಳು ನಾವಲ್ಲ. ಯೋಗಿ ಜೀವನವನ್ನು ನಡೆಸುವಂತಹ ಯೋಗಿ ಆತ್ಮರು ನಾವಾಗಿದ್ದೇವೆ. ಜೀವನ ಅಂದರೆ ಸದಾಕಾಲದ ಜೀವನ ಆಗಿರುತ್ತದೆ. ಜೀವನ ಅಂದರೆ ಸ್ವಾಭಾವಿಕವಾದ ಜೀವನ ಆಗಿರುತ್ತದೆ ಮತ್ತು ಜೀವನ ಅಂದರೆ ನಿರಂತರ ಜೀವನ ಆಗಿರುತ್ತದೆ. ಯೋಗಿ ಜೀವನ ಅಂದರೆ ಕೇವಲ 8 ಗಂಟೆ ಯೋಗವನ್ನು ಮಾಡುವಂತಹ ಯೋಗಿ ಜೀವನ ಅಲ್ಲ, ಅಥವಾ 6 ಗಂಟೆ ಯೋಗವನ್ನು ಮಾಡುವಂತಹ ಯೋಗಿ ಜೀವನ ಅಲ್ಲ. ಯೋಗ ಅಂದರೆ ನೆನಪು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬ್ರಾಹ್ಮಣ ಜೀವನದ ಗುರಿ ಆಗಿದೆ. ಜೀವನದ ಗುರಿ ಸ್ವತಃ ನೆನಪಿನಲ್ಲಿ ಇರುತ್ತದೆ ತಾನೆ. ಮತ್ತು ಎಂತಹ ಗುರಿ ಇರುತ್ತದೆಯೋ ಆ ಗುರಿಗೆ ತಕ್ಕಂತೆ ಲಕ್ಷಣಗಳು ಸ್ವತಃ ನಮ್ಮಲ್ಲಿ ಧಾರಣೆ ಆಗುತ್ತಾ ಹೋಗುತ್ತದೆ. ಬಾಪ್ತಾದ ಪ್ರತಿಯೊಂದು ಬ್ರಾಹ್ಮಣ ಆತ್ಮನ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ಭಾಗ್ಯದ ನಕ್ಷತ್ರವನ್ನು ನೋಡುತ್ತಿದ್ದಾರೆ. ಬಾಪ್ತಾದ ಸದಾ ಪ್ರತಿಯೊಂದು ಮಗುವನ್ನು ಶ್ರೇಷ್ಠ ಸ್ವಮಾನದಾರಿ ಸ್ವರಾಜ್ಯದಾರಿಯ ರೂಪದಲ್ಲಿ ನೋಡುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಸ್ವಯಂವನ್ನು ಸ್ವಮಾನದಾರಿ ಆತ್ಮ ಆಗಿದ್ದೇನೆ, ಸ್ವರಾಜ್ಯದಾರಿ ಆತ್ಮ ಆಗಿದ್ದೇನೆ ಎಂದು ಅನುಭವ ಮಾಡುತ್ತಿದ್ದೀರ ತಾನೆ. 1 ಸೆಕೆಂಡ್ ನಾನು ಸ್ವಮಾನದಾರಿ ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆದರೂ ಕೂಡ 1 ಸೆಕೆಂಡ್ನಲ್ಲಿ ಎಷ್ಟೊಂದು ಸ್ವಮಾನದ ಲಿಸ್ಟ್ ನೆನಪಿಗೆ ಬರುತ್ತದೆ. ಈಗ ನಿಮಗೆ ನಿಮ್ಮ ಸ್ವಮಾನದ ಸ್ಮೃತಿಯಂತೂ ಬಂದಿದೆ ತಾನೆ. ಸ್ವಮಾನದ ಲಿಸ್ಟ್ ಬಹಳ ದೊಡ್ಡ ಲಿಸ್ಟ್ ಆಗಿದೆ. ಸ್ವಮಾನ ಅಭಿಮಾನವನ್ನು ಸಮಾಪ್ತಿ ಮಾಡುತ್ತದೆ. ಏಕೆಂದರೆ ಸ್ವಮಾನ ಅಂದರೆ ಶ್ರೇಷ್ಠ ಅಭಿಮಾನ ಆಗಿದೆ. ಅಂದ ಮೇಲೆ ಶ್ರೇಷ್ಠ ಅಭಿಮಾನ ಅಶುದ್ಧವಾದ ಭಿನ್ನ ಭಿನ್ನ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುತ್ತದೆ. ಹೇಗೆ ಸೆಕೆಂಡ್ನಲ್ಲಿ ಲೈಟ್ನ ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ಅಂಧಕಾರ ಓಡಿ ಹೋಗುತ್ತದೆ. ಅಂಧಕಾರವನ್ನು ಓಡಿಸುವುದಿಲ್ಲ ಅಥವಾ ಅಂಧಕಾರವನ್ನು ತೆಗೆದುಹಾಕಲು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಕೇವಲ ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ
ಅಂಧಕಾರ ಸ್ವತಃ ಸಮಾಪ್ತಿಯಾಗುತ್ತದೆ. ಅದೇ ರೀತಿ ಸ್ವಮಾನದ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿ. ಆಗ ಭಿನ್ನ ಭಿನ್ನ ಪ್ರಕಾರದ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಲು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಯಾವಾಗ ಸ್ವಮಾನದ ಸ್ಮೃತಿಯಲ್ಲಿ ಸ್ಥಿತ ಆಗುವುದಿಲ್ಲವೋ, ಯಾವಾಗ ಸ್ವಮಾನದ ಸ್ಮೃತಿ ಸ್ವರೂಪರಾಗುವುದಿಲ್ಲವೋ ಆಗ ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಬಾಪ್ದಾದ ಮಕ್ಕಳ ಆಟವನ್ನು ನೋಡುತ್ತಿರುತ್ತಾರೆ. ಮಕ್ಕಳು ಸ್ವಮಾನವನ್ನು ಮನಸ್ಸಿನಲ್ಲಿ ವರ್ಣನೆ ಮಾಡುತ್ತಿರುತ್ತಾರೆ. ನಾನು ಬಾಪ್ದಾದರವರ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೇನೆ, ನಾನು ಬಾಪ್ದಾದರವರ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಎಂದು ವರ್ಣನೆಯನ್ನು ಮಾಡುತ್ತಿದ್ದಾರೆ. ನಾನು ಬಾಪ್ದಾದರವರ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಎಂದು ವಿಚಾರವನ್ನು ಮಾಡುತ್ತಿದ್ದಾರೆ. ಆದರೆ ಅದೇ ಅನುಭವದ ಸೀಟ್ನಲ್ಲಿ ಮಕ್ಕಳು ಸೆಟ್ ಆಗುತ್ತಿಲ್ಲ. ಯಾವ ವಿಚಾರವನ್ನು ಮಾಡುತ್ತೀರೋ ಅದೇ ಅನುಭವ ಆಗುವಂತಹ ಅವಶ್ಯಕತೆ ಇದೆ. ಏಕೆಂದರೆ ಎಲ್ಲಾ ಅಧಿಕಾರಕ್ಕಿಂತ ಸರ್ವಶ್ರೇಷ್ಠ ಅಧಿಕಾರ, ದೊಡ್ಡ ಅಧಿಕಾರ ಅಂದರೆ ಅನುಭವದ ಅಧಿಕಾರ ಆಗಿದೆ. ಅಂದ ಮೇಲೆ ಬಾಪ್ದಾದ ನೋಡುತ್ತಾರೆ, ಮಕ್ಕಳು ಬಹಳ ಚೆನ್ನಾಗಿ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತೀರಾ ಮತ್ತು ಬಹಳ ಚೆನ್ನಾಗಿ ವಿಚಾರವನ್ನೂ ಕೂಡ ಮಾಡುತ್ತೀರಾ. ಆದರೆ ಕೇಳುವುದು ಮತ್ತು ವಿಚಾರ ಮಾಡುವುದು ಬೇರೆ ಮಾತಾಗಿದೆ. ಅನುಭವಿ ಸ್ವರೂಪರಾಗುವುದು ಬೇರೆ ಮಾತಾಗಿದೆ. ಈ ಬ್ರಾಹ್ಮಣ ಜೀವನದ ಸರ್ವಶ್ರೇಷ್ಠ ಅಧಿಕಾರ ಅನುಭವದ ಅಧಿಕಾರ ಆಗಿದೆ. ಭಕ್ತಿಗೂ ಮತ್ತು ಜ್ಞಾನಕ್ಕೂ ಇದೇ ಅಂತರ ಇದೆ. ಭಕ್ತಿಯಲ್ಲಿ ಕೇವಲ ವರ್ಣನೆಯನ್ನು ಮಾಡುತ್ತಾರೆ, ಅನುಭವವನ್ನು ಮಾಡುವುದಿಲ್ಲ. ಜ್ಞಾನ ಮಾರ್ಗದಲ್ಲಿ ಅನುಭವವನ್ನು ಮಾಡುತ್ತೇವೆ. ಅಂದ ಮೇಲೆ ಇದೇ ಭಕ್ತಿ ಮಾರ್ಗಕ್ಕೂ ಮತ್ತು ಜ್ಞಾನ ಮಾರ್ಗಕ್ಕೂ ಇರುವಂತಹ ಅಂತರ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಕೇಳುವಂತಹ ನಶೆಯಲ್ಲಿ ಬಹಳಷ್ಟು ಖುಷಿಯ ಅನುಭವವನ್ನು ಮಾಡುತ್ತಾರೆ, ಕೇಳಿದ್ದರ ಬಗ್ಗೆ ವಿಚಾರವನ್ನು ಕೂಡ ಮಾಡುತ್ತಾರೆ. ಆದರೆ ಭಕ್ತರು ಅನುಭವವನ್ನು ಮಾಡುವುದಿಲ್ಲ. ಜ್ಞಾನ ಅನ್ನುವ ಶಬ್ದದ ಅರ್ಥವೇ ಆಗಿದೆ. ಜ್ಞಾನಿ ಆತ್ಮ ಆಗುವುದು ಅಂದರೆ ಪ್ರತಿಯೊಂದು ಸ್ವಮಾನದ ಅನುಭವವನ್ನು ಮಾಡುವುದು, ಪ್ರತಿಯೊಂದು ಸ್ವಮಾನದ ಅನುಭವಿಗಳಾಗುವುದು. ಅನುಭವದ ಸ್ವರೂಪ ಆತ್ಮಿಕ ನಶೆಯನ್ನು ಏರಿಸುತ್ತದೆ. ಅನುಭವವನ್ನು ಎಂದೂ ಜೀವನದಲ್ಲಿ ಮರೆಯಲು ಸಾಧ್ಯ ಇಲ್ಲ. ಕೇಳಿದಂತಹ ಮಾತನ್ನು, ವಿಚಾರ ಮಾಡಿದಂತಹ ಮಾತನ್ನು ಮರೆಯಬಹುದು. ಆದರೆ ಅನುಭವದ ಅಧಿಕಾರ ಎಂದೂ ಕಡಿಮೆ ಆಗಲು ಸಾಧ್ಯ ಇಲ್ಲ. ಒಮ್ಮೆ ಅನುಭವ ಆದರೆ ಆ ಅನುಭವದ ಅಧಿಕಾರ ಕಡಿಮೆ ಆಗುವುದಿಲ್ಲ. ಅಂದ ಮೇಲೆ ಬಾಪ್ದಾದ ಮಕ್ಕಳಿಗೆ ಇದೇ ಮಾತಿನ ಸ್ಮೃತಿಯನ್ನು ತಂದುಕೊಡುತ್ತಾರೆ. ಭಗವಂತ ತಂದೆಯ ಮೂಲಕ ಎಷ್ಟೆಲ್ಲಾ ಜ್ಞಾನದ ಮಾತನ್ನು ಕೇಳಿಸಿಕೊಂಡಿದ್ದೀರೋ, ಈಗ ಆ ಜ್ಞಾನದ ಮಾತಿನ ಅನುಭವಿ ಮೂರ್ತಿಗಳಾಗಿ. ಒಮ್ಮೆ ಅನುಭವ ಆದರೆ 1000 ಜನ ಒಂದು ವೇಳೆ ನಿಮಗೆ ಅನುಭವ ಆಗಿರುವಂತಹ ಮಾತನ್ನು ನಿಮ್ಮ ಬುದ್ಧಿಯಿಂದ ನಾಶ ಮಾಡಲು ಪ್ರಯತ್ನ ಪಟ್ಟರೂ ಕೂಡ ಆ ಮಾತನ್ನು ನಿಮ್ಮ ಬುದ್ಧಿಯಿಂದ ಅವರು ಸಮಾಪ್ತಿ ಮಾಡಲು ಸಾಧ್ಯ ಇಲ್ಲ. ಮಾಯಿ ಕೂಡ ನಿಮ್ಮ ಅನುಭವವನ್ನು ಸಮಾಪ್ತಿ ಮಾಡಲು ಸಾಧ್ಯ ಇಲ್ಲ. ಹೇಗೆ ಶರೀರವನ್ನು ಧಾರಣೆ ಮಾಡಿಕೊಂಡ ತಕ್ಷಣ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ಎಂದು ಅನುಭವ ಮಾಡುತ್ತಾರೆ. ಅಂದ ಮೇಲೆ ನಾನು ಇಂತಹ ವ್ಯಕ್ತಿ ಅನ್ನುವ ಸ್ಮೃತಿ ಪಕ್ಕಾ ರೂಪದಲ್ಲಿ ಇರುತ್ತದೆ. ಎಂದಾದರೂ ತಮ್ಮ ದೇಹದ ಹೆಸರನ್ನು ಮರೆಯುತ್ತಾರೇನು? ಯಾರಾದರೂ ನೀವು ಇಂತಹ ವ್ಯಕ್ತಿಯಲ್ಲ, ನೀವು ಇಂತಹ ವ್ಯಕ್ತಿಯಾಗಿದ್ದೀರಾ ಎಂದು ಹೇಳಿದರೆ ನೀವು ಆ ಮಾತನ್ನು ಸ್ವೀಕಾರ ಮಾಡುತ್ತೀರೇನು? ಇಲ್ಲ. ಅದೇ ರೀತಿ ಸ್ವಮಾನದ ಲಿಸ್ಟ್ನ ಅನುಭವವನ್ನು ಮಾಡಿದ ನಂತರ ಎಂದು ಸ್ವಮಾನವನ್ನು ಮರೆಯಲು ಸಾಧ್ಯ ಇಲ್ಲ. ಆದರೆ ಬಾಪ್ದಾದ ನೋಡಿದರು, ಮಕ್ಕಳು ಪ್ರತಿಯೊಂದು ಸ್ವಮಾನದ ಅನುಭವವನ್ನು ನಂಬರ್ ವಾರಾಗಿ ಮಾಡುತ್ತಿದ್ದಾರೆ ಮತ್ತು ಪ್ರತಿಯೊಂದು ಜ್ಞಾನದ ಮಾತಿನ ಅನುಭವವನ್ನು ನಂಬರ್ ವಾರಾಗಿ ಮಾಡುತ್ತಿದ್ದಾರೆ. ಅಂದರೆ ಅನುಭವಿಗಳಾಗುವ ಮಾತಿನಲ್ಲಿ ಮಕ್ಕಳು ನಂಬರ್ ವಾರಾಗಿದ್ದಾರೆ. ನಾನು ಇಂತಹ ಆತ್ಮ ಆಗಿದ್ದೇನೆ ಎಂದು ಒಮ್ಮೆ ಅನುಭವವನ್ನು ಮಾಡಿದ ನಂತರ ಆತ್ಮನಾದ ನನ್ನನ್ನು ಬಿಟ್ಟು ಬೇರೆ ಯಾರು ಅಂತಹ ಆತ್ಮ ಆಗಲು ಸಾಧ್ಯ? ನಾನು ಇಂತಹ ಶ್ರೇಷ್ಠ ಆತ್ಮ ಎಂದು ಒಮ್ಮೆ ಅನುಭವವನ್ನು ಮಾಡಿದ ನಂತರ ನನ್ನನ್ನು ಬಿಟ್ಟು ಬೇರೆ ಯಾರು ಅಂತಹ ಆತ್ಮ ಆಗಲು ಸಾಧ್ಯ? ದೇಹ ನನ್ನದು ಎಂದು ಹೇಳುತ್ತೀರಾ. ದೇಹ ನನ್ನದು ಅಂದ ಮೇಲೆ ನಾನಂತೂ ಆತ್ಮ ಆಗಿದ್ದೇನೆ, ನಾನು ಸ್ವಯಂ ಆತ್ಮ ಆಗಿದ್ದೇನೆ ಅಂದ ಮೇಲೆ ದೇಹಾಭಿಮಾನ ಎಲ್ಲಿಂದ ಬಂತು? ದೇಹಾಭಿಮಾನ ಏಕೆ ಬಂತು? 63 ಜನ್ಮದಿಂದ ದೇಹಾಭಿಮಾನಕ್ಕೆ ವಶ ಆಗುವಂತಹ ಅಭ್ಯಾಸ ಆಗಿರುವ ಕಾರಣ ದೇಹಾಭಿಮಾನ ಬರುತ್ತದೆ. ನಾನು ದೇಹ ಆಗಿದ್ದೇನೆ ಅನ್ನುವ ಉಲ್ಟಾ ಅಭ್ಯಾಸ 63 ಜನ್ಮದಿಂದ ಪಕ್ಕಾ ಆಗಿಬಿಟ್ಟಿದೆ. ದೇಹಾಭಿಮಾನದ ಅಭ್ಯಾಸ ಪಕ್ಕಾ ಆಗಿರುವ ಕಾರಣ ಯಥಾರ್ಥ ಅಭ್ಯಾಸದ ಅನುಭವ ಮರೆತು ಹೋಗಿ ಬಿಡುತ್ತದೆ. ಬಾಪ್ದಾದ ಯಾವಾಗ ಮಕ್ಕಳು ಪರಿಶ್ರಮವನ್ನು ಪಡುವುದನ್ನು ನೋಡುತ್ತಾರೋ ಆಗ ಮಕ್ಕಳ ಬಗ್ಗೆ ತಂದೆಗೆ ಜಾಸ್ತಿ ಪ್ರೀತಿ ಉತ್ಪನ್ನ ಆಗುತ್ತದೆ.
ಪರಮಾತ್ಮ ತಂದೆಯ ಮಕ್ಕಳು ಪರಮಾತ್ಮ ತಂದೆಯ ಮಕ್ಕಳು ಆದರೆ ಪರಿಶ್ರಮವನ್ನು ಪಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಮಕ್ಕಳು ಹೇಗೆ ಪರಿಶ್ರಮವನ್ನು ಪಡಲು ಸಾಧ್ಯ? ಪರಮಾತ್ಮನ ಮಕ್ಕಳು ಪರಿಶ್ರಮವನ್ನು ಪಡಲು ಕಾರಣ ಏನು? ಅನುಭವಿ ಮೂರ್ತಿ ಆಗುವಂತಹ ಮಾತಿನಲ್ಲಿ ಕೊರತೆ ಇದೆ. ಏನೇ ಆದರೂ ಕೂಡ ದೇಹಾಭಿಮಾನದ ಅನುಭವ ಮರೆಯುವುದಿಲ್ಲ. ಯಾವುದೇ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ದೇಹಾಭಿಮಾನ ಮರೆತು ಹೋಗುವುದಿಲ್ಲ. ಅಂದ ಮೇಲೆ ಈ ಬ್ರಾಹ್ಮಣ ಜೀವನ ಅಂದರೆ ಕರ್ಮಯೋಗಿ ಜೀವನ ಆಗಿದೆ. ಈ ಯೋಗಿ ಜೀವನದ ಅನುಭವವನ್ನು ನೀವು ಹೇಗೆ ಮರೆಯಲು ಸಾಧ್ಯ? ನೀವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಅನುಭವದಲ್ಲಿ ತಂದಿದ್ದೀರ ತಾನೆ. ಜ್ಞಾನವನ್ನು ಕೇಳುವುದು, ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಸಹಜ ಆಗಿದೆ. ಆದರೆ ಜ್ಞಾನದ ಸ್ವರೂಪರಾಗಬೇಕು. ಜ್ಞಾನವನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಆಗ ಸ್ವತಃ ಪ್ರತಿಯೊಂದು ಕರ್ಮದಲ್ಲೂ ಜ್ಞಾನ ಸ್ವರೂಪರಾಗಿರುತ್ತೀರಾ. ಅಂದರೆ ಪ್ರತಿಯೊಂದು ಕರ್ಮದಲ್ಲೂ ಜ್ಞಾನದ ಪ್ರಕಾಶ ಮತ್ತು ಶಕ್ತಿ ಉಳ್ಳಂತಹ ಆತ್ಮರಾಗಿರುತ್ತೀರಾ. ಜ್ಞಾನಕ್ಕೆ ಲೈಟ್ ಮತ್ತು ಮೈಟ್ ಎಂದು ಕರೆಯಲಾಗುತ್ತದೆ. ಜ್ಞಾನಕ್ಕೆ ಪ್ರಕಾಶ ಮತ್ತು ಶಕ್ತಿ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಯೋಗದ ಸ್ವರೂಪ ಅಂದರೆ ಯೋಗಯುಕ್ತ ಮತ್ತು ಯುಕ್ತಿಯುಕ್ತ ಸ್ವರೂಪ ಆಗಿದೆ. ಧಾರಣಾ ಸ್ವರೂಪ ಅಂದರೆ ಪ್ರತಿಯೊಂದು ಕರ್ಮದಲ್ಲೂ ಪ್ರತಿಯೊಂದು ಕರ್ಮೇಂದ್ರಿಯದ ಮೂಲಕ ಪ್ರತಿಯೊಂದು ಗುಣವನ್ನು ಧಾರಣೆ ಮಾಡಿಕೊಳ್ಳುವಂತಹ ಸ್ವರೂಪರಾಗಿರುತ್ತೀರಾ. ಸೇವೆಯ ಅನುಭವಿ ಮೂರ್ತಿಗಳು ಅಂದರೆ ಸೇವಾದಾರಿ ಅನ್ನುವ ಶಬ್ದದ ಅರ್ಥವೇ ಆಗಿದೆ. ನಿರಂತರ ಸ್ವತಃ ಸೇವಾದಾರಿ ಆಗಿರುವುದು. ಬಲೆ ಮನಸ್ಸಿನ ಮೂಲಕ ಸೇವೆಯನ್ನು ಮಾಡಿ ಅಥವಾ ವಾಣಿಯ ಮೂಲಕ ಅಥವಾ ಕರ್ಮದ ಮೂಲಕ ಅಥವಾ ಸಂಬಂಧ ಸಂಪರ್ಕದ ಮೂಲಕ ಪ್ರತಿ ಕರ್ಮದಲ್ಲೂ ಸೇವೆ ಸ್ವಾಭಾವಿಕವಾಗಿ ನಡೆಯುತ್ತಿರಬೇಕು. ಇದಕ್ಕೆ 4 ಸಬ್ಜೆಕ್ಟ್ ನಲ್ಲಿ ಅನುಭವಿ ಮೂರ್ತಿಗಳಾಗುವುದು ಎಂದು ಕರೆಯಲಾಗುತ್ತದೆ. 4 ಸಬ್ಜೆಕ್ಟ್ ನಲ್ಲೂ ಅನುಭವದ ಸ್ವರೂಪರಾಗುವುದು ಎಂದು ಇದಕ್ಕೆ ಕರೆಯಲಾಗುತ್ತದೆ. ಅಂದ ಮೇಲೆ ಎಲ್ಲರೂ ಚೆಕ್ ಮಾಡಿಕೊಳ್ಳಿ, ನಾನು ಎಷ್ಟು ಅನುಭವಿಯಾಗಿದ್ದೇನೆ? ಪ್ರತಿಯೊಂದು ಗುಣದ ಅನುಭವಿಯಾಗಿದ್ದೇನಾ? ಪ್ರತಿಯೊಂದು ಶಕ್ತಿಯ ಅನುಭವಿಯಾಗಿದ್ದೇನಾ? ಹೇಗೆ ಒಂದು ಗಾದೆ ಮಾತನ್ನು ಹೇಳುತ್ತಾರೆ, ಅನುಭವ ಸಮಯಕ್ಕೆ ಸರಿಯಾಗಿ ಬಹಳಷ್ಟು ಕೆಲಸಕ್ಕೆ ಬರುತ್ತದೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಅನುಭವಿ ಮೂರ್ತಿಗಳಾಗಿ ಅನುಭವವನ್ನು ಮಾಡಿದರೆ ಅನುಭವಿಗಳು ಎಂತಹ ಸಮಸ್ಯೆ ಇದ್ದರೂ ಕೂಡ ಅನುಭವಿ ಮೂರ್ತಿಗಳು ಅನುಭವದ ಅಧಿಕಾರದ ಮೂಲಕ ಸೆಕೆಂಡ್ ನಲ್ಲಿ ಸಮಸ್ಯೆಯನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆ. ಅನುಭವಿ ಆತ್ಮರಿಗೆ ಸಮಸ್ಯೆ ಎಂದು ಅನುಭವ ಆಗುವುದಿಲ್ಲ. ಅನುಭವಿ ಆತ್ಮರು ಸಮಾಧಾನ ಸ್ವರೂಪರಾಗಿ ಬಿಡುತ್ತಾರೆ. ತಿಳಿಯಿತು ತಾನೆ? ಈಗ ಸಮಯ ಸಮೀಪಕ್ಕೆ ಬರುತ್ತಿದೆ. ಸಮಯದ ಸಮೀಪತೆ ಮತ್ತು ಪರಮಾತ್ಮ ತಂದೆಯ ಸಮಾನ ಆಗುವ ಮಾತಿನ ಸಮೀಪತೆ ಸಮಾಧಾನ ಸ್ವರೂಪರಾಗುವಂತಹ ಅನುಭವವನ್ನು ಮಾಡಿಸಬೇಕು. ಬಹಳಷ್ಟು ಸಮಯದಿಂದ ಸಮಸ್ಯೆ ಬರುವುದು, ನೀವು ಆ ಸಮಸ್ಯೆಗೆ ಸಮಾಧಾನವನ್ನು ಹುಡುಕುವುದು, ಈ ರೀತಿ ಪರಿಶ್ರಮವನ್ನು ಪಟ್ಟಿದ್ದೀರಾ. ಈಗ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಸ್ವಮಾನದಾರಿ, ಸ್ವರಾಜ್ಯ ಅಧಿಕಾರಿ, ಸಮಾಧಾನ ಸ್ವರೂಪ ಆತ್ಮನ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಅನುಭವಿ ಮೂರ್ತಿಗಳಾಗಿ ಸೆಕೆಂಡ್ ನಲ್ಲಿ ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡಲು ಸಾಧ್ಯ ಇದೆ ತಾನೆ? ಒಳ್ಳೆಯದು. ಎಲ್ಲಾ ಕಡೆಯ ಮಕ್ಕಳು ಇಲ್ಲಿಗೆ ಬಂದು ತಲುಪಿದ್ದಾರೆ. ಡಬ್ಬಲ್ ವಿದೇಶದವರು ಪ್ರತಿಯೊಂದು ಗ್ರೂಪ್ನಲ್ಲೂ ಬಹಳ ಚೆನ್ನಾಗಿ ಅವಕಾಶವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಒಳ್ಳೆಯದು. ಈ ಗ್ರೂಪ್ನಲ್ಲಿ ಪಾಂಡವರ ಸಂಖ್ಯೆಯೇನು ಕಡಿಮೆ ಇಲ್ಲ. ಎಲ್ಲಾ ಪಾಂಡವರು ಕೈಯನ್ನು ಎತ್ತಿ, ಮಾತೆಯರು, ಕುಮಾರಿಯರು, ಟೀಚರ್ಸ್ ಎಲ್ಲರೂ ಕೈಯನ್ನು ಎತ್ತಿ. ಮೊದಲನೇ ಗ್ರೂಪ್ನಲ್ಲಿ ಮಾತೆಯರ ಸಂಖ್ಯೆ ಜಾಸ್ತಿ ಇತ್ತು, ಆದರೆ ಈ ಗ್ರೂಪ್ನಲ್ಲಿ ಪಾಂಡವರು ಬಹಳ ಚೆನ್ನಾಗಿ ರೇಸನ್ನು ಮಾಡಿದ್ದಾರೆ. ಪಾಂಡವರ ನಶೆ ಮತ್ತು ಪಾಂಡವರ ನಿಶ್ಚಯ ಇಲ್ಲಿಯವರೆಗೂ ಗಾಯನಕ್ಕೆ ಯೋಗ್ಯ ಆಗಿದೆ. ಪಾಂಡವರ ನಶೆ ಮತ್ತು ನಿಶ್ಚಯದ ಬಗ್ಗೆ ಇಲ್ಲಿಯವರೆಗೂ ಗಾಯನ ನಡೆಯುತ್ತಿದೆ. ಯಾವ ಗಾಯನ ನಡೆಯುತ್ತಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ತಾನೆ? 5 ಜನ ಪಾಂಡವರು, ಆದರೆ ನಶೆ ಮತ್ತು ನಿಶ್ಚಯದ ಆಧಾರದಿಂದ 5 ಜನ ಪಾಂಡವರು ವಿಜಯಿಗಳಾದರು ಅನ್ನುವ ಮಾತಿನ ಗಾಯನ ಇಲ್ಲಿಯವರೆಗೂ ನಡೆಯುತ್ತದೆ. ಅಂದ ಮೇಲೆ ನೀವು ಇಂತಹ ಪಾಂಡವರಾಗಿದ್ದೀರಾ ತಾನೆ? ಚೆನ್ನಾಗಿ ನಶೆ ಇದೆ ತಾನೆ? ಅಂದ ಮೇಲೆ ಪಾಂಡವರು ಯಾವಾಗ ನಾವು ಪಾಂಡವರಾಗಿದ್ದೇವೆ ಅನ್ನುವ ಶಬ್ದವನ್ನು ಪರಮಾತ್ಮ ತಂದೆಯ ಮೂಲಕ ಕೇಳಿಸಿಕೊಳ್ಳುತ್ತೀರೋ ಆಗ ಪಾಂಡವರು ಎಂದು ಪಾಂಡವ ಪತಿಯನ್ನು ಮರೆಯುವುದಿಲ್ಲ ತಾನೆ? ಕೆಲವೊಮ್ಮೆ ಪಾಂಡವ ಪತಿಯನ್ನು ಮರೆತು ಬಿಡುತ್ತೀರೇನು? ಪಾಂಡವರು ಮತ್ತು ಪಾಂಡವ ಪತಿ, ಪಾಂಡವರು ಎಂದು ಪಾಂಡವ ಪತಿಯನ್ನು ಮರೆಯಲು ಸಾಧ್ಯ ಇಲ್ಲ. ಕಲ್ಪದ ಪಾಂಡವ ಆತ್ಮರಾದ ನಾವು
ಪ್ರತಿ ಕಲ್ಪದಲ್ಲೂ ಪಾಂಡವ ಪತಿಗೆ ಪ್ರಿಯ ಆದಂತಹ ಆತ್ಮರಾಗಿದ್ದೇವೆ ಅನ್ನುವ ನಶೆ ಪಾಂಡವರಿಗೆ ಇರಬೇಕು. ನಿಮ್ಮ ನೆನಪಾರ್ಥದ ರೂಪದಲ್ಲಿ ಪಾಂಡವರ ಹೆಸರೇನು ಕಡಿಮೆ ಇಲ್ಲ. ನಿಮ್ಮ ನೆನಪಾರ್ಥವಾಗಿ ಪಾಂಡವರ ಹೆಸರಿನ ಬಗ್ಗೆ ಬಹಳಷ್ಟು ಮಹಿಮೆ ನಡೆಯುತ್ತದೆ. ಪಾಂಡವರ ಬಿರುದೇ ಆಗಿದೆ ವಿಜಯೀ ಪಾಂಡವ ಅನ್ನುವಂಥದ್ದು. ಅಂದ ಮೇಲೆ ನೀವೆಲ್ಲರೂ ವಿಜಯೀ ಪಾಂಡವರಾಗಿದ್ದೀರಾ ತಾನೆ? ಇಂತಹ ಪಾಂಡವರಾಗಿದ್ದೀರಾ ತಾನೆ? ಕೇವಲ ನಾನು ವಿಜಯೀ ಪಾಂಡವ ಆಗಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು. ಕೇವಲ ಪಾಂಡವ ಅಷ್ಟೇ ಅಲ್ಲ, ವಿಜಯೀ ಪಾಂಡವ. ವಿಜಯದ ತಿಲಕ ಅವಿನಾಶಿ ರೂಪದಲ್ಲಿ ಮಸ್ತಕದಲ್ಲಿ ಇದೆ ತಾನೆ? ಅವಿನಾಶಿ ರೂಪದಲ್ಲಿ ವಿಜಯದ ತಿಲಕವನ್ನು ಮಸ್ತಕದಲ್ಲಿ ಹಚ್ಚಿಕೊಂಡಿದ್ದೀರಾ ತಾನೆ? ಮಾತೆಯರಿಗೆ ಯಾವ ಮಾತಿನ ನಶೆ ಇರುತ್ತದೆ? ಮಾತೆಯರಿಗೆ ಬಹಳಷ್ಟು ನಶೆ ಇರುತ್ತದೆ. ಮಾತೆಯರು ನಶೆಯಿಂದ ಹೇಳುತ್ತೀರಾ, ಪರಮಾತ್ಮ ತಂದೆ ನನಗೋಸ್ಕರ ಬಂದಿದ್ದಾರೆ ಎಂದು. ಪರಮಾತ್ಮ ತಂದೆ ನನಗೋಸ್ಕರ ಬಂದಿದ್ದಾರೆ ಎಂದು ಹೇಳುತ್ತೀರಾ ತಾನೆ? ಪರಮಾತ್ಮ ತಂದೆ ಮಾತೆಯರಿಗೋಸ್ಕರ ಬಂದಿದ್ದಾರೆ ತಾನೆ? ಏಕೆಂದರೆ ಅರ್ಧ ಕಲ್ಪದಿಂದ ಮಾತೆಯರಿಗೆ ಎಲ್ಲೂ ಯಾವ ಪದವಿಯೂ ಸಿಗಲಿಲ್ಲ. ಈ ಸಂಗಮ ಯುಗದ ಸಮಯ ಬಂದಾಗ ರಾಜಕೀಯದಲ್ಲಿ ಮಾತೆಯರಿಗೆ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲೂ ಶಕ್ತಿಯರಾದ ನಿಮ್ಮನ್ನು ಪರಮಾತ್ಮ ತಂದೆ ಮುಂದೆ ಇಟ್ಟಿದ್ದಾರೆ. ಅಂದ ಮೇಲೆ ಸಂಸಾರದ ಪ್ರತಿಯೊಂದು ವರ್ಗದಲ್ಲೂ ಈಗ ಮಾತೆಯರಿಗೆ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಇಂತಹ ಯಾವ ವರ್ಗವೂ ಜಗತ್ತಿನಲ್ಲಿ ಇಲ್ಲ. ಅಂದರೆ ಮಾತೆಯರು ಇರದೇ ಇರುವಂತಹ ಯಾವ ವರ್ಗವೂ ಈಗ ಜಗತ್ತಿನಲ್ಲಿ ಇಲ್ಲ. ಇದು ಸಂಗಮ ಯುಗದ ಫಲ ಆಗಿದೆ. ಅಂದ ಮೇಲೆ ಮಾತೆಯರಿಗೆ ಪರಮಾತ್ಮ ತಂದೆ ನನ್ನ ತಂದೆ ಆಗಿದ್ದಾರೆ ಅನ್ನುವ ಸ್ಮೃತಿ ಇದೆ ತಾನೆ? ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು ಮಾತೆಯರು ಹೇಳುತ್ತೀರ ತಾನೆ? ನನ್ನ ಬಾಬಾ ಮೇರಾ ಬಾಬಾ ಅನ್ನುವ ನೆನಪಿರುತ್ತದೆ ತಾನೆ? ನನ್ನ ಬಾಬಾ ಅನ್ನುವ ನಶೆ ಮಾತೆಯರಿಗೆ ಇದೆ ತಾನೆ? ಮಾತೆಯರು ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಒಳ್ಳೆಯದು. ಭಗವಂತ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ಮಾತೆಯರಾದ ನೀವು ಎಷ್ಟು ದೊಡ್ಡ ಜಾದೂಗರಿನಿಯರಾಗಿದ್ದೀರಾ? ಮಾತೆಯರಾದ ನೀವು ಪರಮಾತ್ಮ ತಂದೆಯನ್ನೇ ನಿಮ್ಮವರನ್ನಾಗಿ ಮಾಡಿಕೊಳ್ಳುವಂತಹ ದೊಡ್ಡ ಜಾದುವನ್ನು ಮಾಡಿದ್ದೀರಾ. ಬಾಪ್ತಾದ ನೋಡುತ್ತಾರೆ, ಬಲೆ ಮಾತೆಯರೇ ಇರಬಹುದು ಅಥವಾ ಪಾಂಡವರೇ ಇರಬಹುದು, ಬಾಪ್ತಾದರವರ ಜೊತೆಗೆ ಸರ್ವ ಸಂಬಂಧವನ್ನು ಜೋಡಣೆ ಮಾಡಿದ್ದೀರಾ. ಸರ್ವ ಸಂಬಂಧಗಳ ಬಗ್ಗೆ ನಿಮಗೆ ಪ್ರೀತಿ ಇದೆ. ಆದರೂ ಕೂಡ ವಿಶೇಷವಾಗಿ ಯಾವ ಸಂಬಂಧ ನಿಮಗೆ ಪ್ರಿಯ ಆಗಿದೆ ಆ ಸಂಬಂಧವನ್ನು ಬಾಪ್ತಾದ ನೋಡುತ್ತಿದ್ದಾರೆ. ಕೆಲವು ಮಕ್ಕಳಿಗೆ ಪರಮಾತ್ಮ ತಂದೆಯನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳಲು ಬಹಳಷ್ಟು ಇಷ್ಟ ಆಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ಹೇಗೆ ಸ್ನೇಹಿತ ಆದರು ಅನ್ನುವ ಖುದಾದೋಸ್ನ ಕತೆ ಕೂಡ ಇದೆ. ಬಾಪ್ತಾದ ಸದಾ ಇದೇ ಮಾತನ್ನು ಹೇಳುತ್ತಾರೆ, ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇರುತ್ತದೆಯೋ ಆ ಸಮಯದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಅದೇ ಸಂಬಂಧವನ್ನು ಜೋಡಣೆ ಮಾಡಿ ಪರಮಾತ್ಮ ತಂದೆಯನ್ನು ಅದೇ ಸಂಬಂಧದಲ್ಲಿ ನಿಮ್ಮವರನ್ನಾಗಿ ನೀವು ಮಾಡಿಕೊಳ್ಳಬಹುದು. ಸರ್ವ ಸಂಬಂಧವನ್ನು ಪರಮಾತ್ಮ ತಂದೆಯ ಜೊತೆಗೆ ನಿಭಾಯಿಸಲು ಸಾಧ್ಯ ಆಗುತ್ತದೆ ತಾನೆ? ಮಕ್ಕಳು ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು ಹೇಳುತ್ತಿದ್ದಾರೆ, ಮೇರಾ ಬಾಬಾ ಎಂದು ಹೇಳುತ್ತಿದ್ದಾರೆ. ಮತ್ತು ಪರಮಾತ್ಮ ತಂದೆ ಯಾವ ಮಾತನ್ನು ಹೇಳಿದರು? ನಾನು ನಿಮ್ಮವನಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮಧುಬನದ ಶೃಂಗಾರ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ, ಮಧುಬನ ಎಷ್ಟೊಂದು ಶೋಭಿಸುತ್ತಿದೆ. ಬಲೆ ಮಕ್ಕಳು ಎಷ್ಟೇ ದೂರದಲ್ಲಿ ಕುಳಿತು ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿರಬಹುದು ಅಥವಾ ದೂರದಲ್ಲಿ ಕುಳಿತು ತಂದೆಯನ್ನು ನೋಡುತ್ತಿರಬಹುದು. ಆದರೆ ಮಧುಬನದ ಶೃಂಗಾರ ತನ್ನದೇ ಆದ ಶೃಂಗಾರ ಆಗಿದೆ. ಮಧುಬನದ ಶೋಭೆ ತನ್ನದೇ ಆದ ಶೋಭೆಯಾಗಿದೆ. ಮಧುಬನದಲ್ಲಿ ಬಾಪ್ತಾದ ನಮಗೆ ಸಿಗುತ್ತಾರೆ. ಮಧುಬನದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ನಾವು ಮಿಲನವನ್ನು ಮಾಡುತ್ತೇವೆ. ಆದರೆ ಮಧುಬನದಲ್ಲಿ ಇನ್ನೂ ಯಾವ ಯಾವ ಪ್ರಾಪ್ತಿ ಸಿಗುತ್ತದೆ? ಮಧುಬನದಲ್ಲಿ ಎಷ್ಟು ಪ್ರಾಪ್ತಿ ಸಿಗುತ್ತದೆ? ಒಂದು ವೇಳೆ ನೀವು ಲೀಸ್ಟ್ ಅನ್ನು ಬರೆದರೆ ನಿಮಗೆ ಎಷ್ಟು ಪ್ರಾಪ್ತಿಯ ಲೀಸ್ಟ್ ಸಿಗಬಹುದು? ಮಧುಬನದಲ್ಲಿ ಯಾವ ಪ್ರಾಪ್ತಿ ಸಿಗುತ್ತದೆ ಅನ್ನುವ ಲೀಸ್ಟ್ ಅನ್ನು ಮಾಡಿದರೆ ಎಷ್ಟು ಪ್ರಾಪ್ತಿ ಸಿಗಬಹುದು? ಎಲ್ಲಾ ಪ್ರಾಪ್ತಿಗಿಂತ ಬಹಳ ದೊಡ್ಡ ಪ್ರಾಪ್ತಿ ಅಂದರೆ ಮಧುಬನದಲ್ಲಿ ಸಹಜ ಯೋಗಿಗಳಾಗಿರುತ್ತೀರಾ. ಮಧುಬನದಲ್ಲಿ ಸ್ವತಃ ಯೋಗ ಜೋಡಣೆ ಆಗುತ್ತದೆ. ಮಧುಬನದಲ್ಲಿ ಯೋಗವನ್ನು ಮಾಡಲು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಮಧುಬನದ ವಾತಾವರಣದ ಬಗ್ಗೆ ಮಹತ್ವವನ್ನು ಇಟ್ಟುಕೊಂಡರೆ ಮಧುಬನದ ವಾತಾವರಣ, ಮಧುಬನದ ದಿನಚರಿ ನಮ್ಮನ್ನು ಸಹಜ ಯೋಗಿಯನ್ನಾಗಿ ಮಾಡುತ್ತದೆ ಮತ್ತು ಸ್ವತಃ ಯೋಗಿಯನ್ನಾಗಿ ಮಾಡುತ್ತದೆ. ಏಕೆ? ಮಧುಬನದಲ್ಲಿ ಬುದ್ಧಿಯಲ್ಲಿ ಕೇವಲ ಒಂದೇ ಕೆಲಸ ಇರುತ್ತದೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು. ಸೇವಾದಾರಿಗಳ ಗ್ರೂಪ್ ಮಧುಬನಕ್ಕೆ ಬರುತ್ತದೆ. ಸೇವಾದಾರಿಯಾಗಿ ಮಧುಬನಕ್ಕೆ ಬರುವುದು ಬೇರೆ ಮಾತಾಗಿದೆ. ಆದರೆ ರಿಫ್ರೆಶ್ ಆಗುವುದಕ್ಕೋಸ್ಕರ ಯಾರೆಲ್ಲ ಮಧುಬನಕ್ಕೆ ಬರುತ್ತೀರೋ
ಮಧುಬನದಲ್ಲಿ ಅವರಿಗೆ ಏನು ಕೆಲಸ ಇದೆ? ರಿಫ್ರೆಶ್ ಆಗಲು ಮಧುಬನಕ್ಕೆ ಬಂದಂತಹ ಆತ್ಮರಿಗೆ ಮಧುಬನದಲ್ಲಿ ಏನಾದರೂ ಜವಾಬ್ದಾರಿ ಇದೆಯೇನು? ಇಲ್ಲ. ಊಟವನ್ನು ಮಾಡಿ, ಪಾನೀಯವನ್ನು ಕುಡಿಯಿರಿ, ಖುಷಿಯನ್ನು ಆಚರಣೆ ಮಾಡಿ, ಶಿಕ್ಷಣವನ್ನು ಕಲಿಯಿರಿ. ಅಂದ ಮೇಲೆ ಮಧುಬನ ಅಂತೂ ಮಧುಬನ ಆಗಿದೆ. ವಿದೇಶದಲ್ಲಿ ಕುಳಿತು ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದಾರೆ. ಆದರೆ ವಿದೇಶದಲ್ಲಿ ಕುಳಿತು ಪರಮಾತ್ಮನ ಮಹಾವಾಕ್ಯವನ್ನು ಕೇಳುವುದಕ್ಕೂ ಮತ್ತು ಮಧುಬನಕ್ಕೆ ಬರುವುದಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಬಾಪ್ತಾದ ಸಾಧನಗಳ ಮೂಲಕ ಕೇಳುವಂತಹ ಮಕ್ಕಳಿಗೆ, ಸಾಧನಗಳ ಮೂಲಕ ನೋಡುತ್ತಿರುವಂತಹ ಮಕ್ಕಳಿಗೆ ನೆನಪು ಪ್ರೀತಿಯನ್ನು ತಿಳಿಸುತ್ತಾರೆ. ಕೆಲವು ಮಕ್ಕಳು ರಾತ್ರಿಯ ಸಮಯದಲ್ಲಿ ಜಾಗೃತರಾಗಿದ್ದು ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದಾರೆ. ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಸಮ್ಮುಖದಲ್ಲಿ ಕೇಳಲು ಸಾಧ್ಯ ಆಗದೇ ಇದ್ದರೂ ಕೂಡ ದೂರದಲ್ಲಿ ಕುಳಿತು ಕೇಳುವುದು ಕೇಳದೇ ಇರುವುದಕ್ಕಿಂತ ಒಳ್ಳೆಯದು ತಾನೆ. ಆದರೆ ಕೇಳುವುದಕ್ಕೆ ಬಹಳ ಒಳ್ಳೆಯ ಸ್ಥಾನ ಅಂದರೆ ಮಧುಬನ ಆಗಿದೆ. ಆದ್ದರಿಂದ ಮಧುಬನ ಎಲ್ಲರಿಗೂ ಅತಿ ಪ್ರಿಯ ಆಗಿದೆ. ಮಧುಬನ ಎಲ್ಲರಿಗೂ ಬಹಳ ಒಳ್ಳೆಯ ಸ್ಥಾನ ಆಗಿದೆ. ಮಧುಬನಕ್ಕೆ ಬರಲು ಎಲ್ಲರಿಗೂ ಇಷ್ಟ ಆಗುತ್ತದೆಯೋ ಅಥವಾ ಅಲ್ಲೇ ಕುಳಿತು ಮುರುಳಿಯನ್ನು ಕೇಳಿದರೆ ಸಾಕು ಎಂದು ವಿಚಾರವನ್ನು ಮಾಡುತ್ತೀರೋ? ಯಾವ ದೃಶ್ಯ ಇಷ್ಟ ಆಗುತ್ತದೆ? ಮಧುಬನಕ್ಕೆ ಬಂದು ತಂದೆಯನ್ನು ಸಮ್ಮುಖದಲ್ಲಿ ಮಿಲನ ಮಾಡುವಂತಹ ದೃಶ್ಯ ಇಷ್ಟ ಆಗುತ್ತದೆಯೋ ಅಥವಾ ದೂರದಲ್ಲೇ ಕುಳಿತು ಮುರುಳಿಯನ್ನು ಕೇಳುವ ದೃಶ್ಯ ಇಷ್ಟ ಆಗುತ್ತದೆಯೋ? ಅಲ್ಲಿಂದಲೇ ಮುರುಳಿಯನ್ನು ಕೇಳುತ್ತೀರೇನು? ಮಧುಬನದಲ್ಲೂ ಯಾರು ಹಿಂದೆ ಕುಳಿತಿದ್ದಾರೋ ಅವರು ಟಿವಿಯಲ್ಲೇ ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದಾರೆ. ಮಧುಬನಕ್ಕೆ ಬರುವುದು ಒಳ್ಳೆಯದು ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಎಲ್ಲರೂ ಕೈಯನ್ನು ಎತ್ತಿದರು. ಒಳ್ಳೆಯದು. ಪುನಃ ನೋಡಿ, ಭಕ್ತಿ ಮಾರ್ಗದಲ್ಲಿ ಯಾವ ಮಾತಿನ ಬಗ್ಗೆ ಗಾಯನ ಇದೆ? ಮಧುಬನದಲ್ಲಿ ಮುರುಳಿಯನ್ನು ನುಡಿಸಿದರು ಎಂದು ಗಾಯನ ಇದೆ. ಲಂಡನ್ನಲ್ಲಿ ಮುರುಳಿಯನ್ನು ನುಡಿಸಿದರು ಎಂದು ಗಾಯನ ಇಲ್ಲ. ಬೇರೆ ಯಾವುದೇ ಸ್ಥಾನ ಇರಬಹುದು. ಮಧುಬನದ ಮಹಿಮೆಗೆ ಮಹತ್ವ ಇದೆ. ಮಧುಬನದ ಮಹಿಮೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಧುಬನದ ಮಹಿಮೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಸ್ವಯಂ ಮಹಾನ್ ಆಗುವುದು. ಒಳ್ಳೆಯದು. ಯಾರೆಲ್ಲ ಬಂದಿದ್ದೀರೋ ಅವರು ಯೋಗಿ ಜೀವನದ ಅನುಭವವನ್ನು ಮಾಡುತ್ತಿದ್ದೀರಾ? ಜ್ಞಾನಿ ಆತ್ಮನ ಜೀವನದ ಅನುಭವವನ್ನು ಮಾಡುತ್ತಿದ್ದೀರಾ? ಧಾರಣಾ ಸ್ವರೂಪ ಸ್ಥಿತಿಯ ಅನುಭವವನ್ನು ಮಾಡುತ್ತಿದ್ದೀರಾ? ಮೊದಲನೇ ಟರ್ನ್ ಈ ಸೀಸನ್ ನಲ್ಲಿ ವಿಶೇಷವಾಗಿ ಪರಮಾತ್ಮ ತಂದೆ ಗಮನವನ್ನು ಸೆಳೆದಿದ್ದರು. ಸಂಪೂರ್ಣ ಸೀಸನ್ ನಲ್ಲಿ ಸಂತುಷ್ಟ ಮಣಿಯಾಗಿ ಇರಬೇಕು ಮತ್ತು ಸರ್ವರನ್ನೂ ಸಂತುಷ್ಟಪಡಿಸಬೇಕು ಅನ್ನುವ ಮಾತಿನ ಕಡೆ ಗಮನವನ್ನು ಕೊಡಿ ಎಂದು ತಂದೆ ಗಮನವನ್ನು ಸೆಳೆದಿದ್ದರು. ಕೇವಲ ಸಂತುಷ್ಟ ಆತ್ಮರಾಗುವುದಷ್ಟೇ ಅಲ್ಲ, ಅನ್ಯರನ್ನೂ ಕೂಡ ಸಂತುಷ್ಟಪಡಿಸಬೇಕು. ಜೊತೆಗೆ ಸಮಯಕ್ಕೆ ಸರಿಯಾಗಿ ಯಾವಾಗ ಏನು ಬೇಕಾದರೂ ಆಗಬಹುದು, ಯಾವಾಗ ವಿನಾಶ ಆಗುತ್ತದೆ ಅನ್ನುವ ಪ್ರಶ್ನೆಯನ್ನು ಕೇಳಬೇಡಿ. 1 ವರ್ಷದಲ್ಲಿ ಆಗಬಹುದು, 6 ತಿಂಗಳಲ್ಲಿ ಆಗಬಹುದು. ಇದ್ದಕ್ಕಿದ್ದಂತೆ ಅಚಾನಕ್ ಆಗಿ ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು. ಆದ್ದರಿಂದ ನಿಮ್ಮ ಸ್ಮೃತಿಯ ಸ್ವಿಚ್ ಬಹಳಷ್ಟು ಶಕ್ತಿಶಾಲಿ ಆಗಿರಬೇಕು. ನಿಮ್ಮ ಸ್ಮೃತಿ ಅನ್ನುವ ಸ್ವಿಚ್ ಅನ್ನು ಬಹಳಷ್ಟು ಶಕ್ತಿಶಾಲಿ ಮಾಡಿಕೊಳ್ಳಿ. ಸೆಕೆಂಡ್ ನಲ್ಲಿ ಸ್ವಿಚ್ ಆನ್ ಮಾಡಬೇಕು ಮತ್ತು ಅನುಭವಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಸ್ವಿಚ್ ಒಂದು ವೇಳೆ ಸಡಿಲ ಆದರೆ ಗಳಿಗೆ ಗಳಿಗೆಗೂ ಸ್ವಿಚ್ ಆನ್ ಆಫ್ ಆಗುತ್ತಿರುತ್ತದೆ. ಆಗ ನೀವು ಗಳಿಗೆ ಗಳಿಗೆಗೂ ಸ್ವಿಚ್ ಅನ್ನು ಆನ್ ಮಾಡಬೇಕು, ಆಫ್ ಮಾಡಬೇಕಾಗುತ್ತದೆ ಮತ್ತು ಆಗ ಬಹಳಷ್ಟು ಸಮಯ ವ್ಯರ್ಥ ಆಗುತ್ತದೆ. ಸ್ವಿಚ್ ಅನ್ನು ಸರಿ ಮಾಡಲು ಬಹಳಷ್ಟು ಸಮಯ ಬೇಕಾಗುತ್ತದೆ. ಆದರೆ ಸೆಕೆಂಡ್ ನಲ್ಲಿ ಸ್ವಿಚ್ ಆನ್ ಮಾಡಬೇಕು. ಯಾವ ಸ್ವಿಚ್ ಅಂದರೆ ಸ್ವಮಾನದ ಸ್ವಿಚ್ ಅನ್ನು ಸೆಕೆಂಡ್ ನಲ್ಲಿ ಆನ್ ಮಾಡಿ. ಸ್ವರಾಜ್ಯಕ್ಕೆ ಅಧಿಕಾರಿ ಆಗುವಂತಹ ಸ್ವಿಚ್ ಅನ್ನು ಸೆಕೆಂಡ್ ನಲ್ಲಿ ಆನ್ ಮಾಡಿ. ಅಂತರ್ಮುಖಿಗಳಾಗಿ ಅನುಭವವನ್ನು ಮಾಡುತ್ತಾ ಹೋಗಿ. ಅನುಭವದ ಸಾಗರದಲ್ಲಿ ಸಮಾವೇಶ ಆಗಿಬಿಡಿ. ಅನುಭವದ ಅಧಿಕಾರವುಳ್ಳಂತಹ ಆತ್ಮರನ್ನು ಯಾವ ಅಧಿಕಾರವುಳ್ಳಂತಹ ಆತ್ಮರೂ ಗೆಲ್ಲಲು ಸಾಧ್ಯ ಇಲ್ಲ. ತಿಳಿಯಿತು ತಾನೆ ಏನನ್ನು ಮಾಡಬೇಕು ಎಂದು ಬಾಪ್ತಾದ ಮೊದಲೇ ಸೂಚನೆಯನ್ನು ನೀಡುತ್ತಿದ್ದಾರೆ. ಆದರೆ ಎಂದೂ ಕಾಯಬೇಡಿ ಯಾವಾಗ ವಿನಾಶ ಆಗುತ್ತದೆ, ಯಾವಾಗ ಸಮಾಪ್ತಿಯಾಗುತ್ತದೆ, ಯಾವಾಗ 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 ಎಂದು ಕಾಯಬೇಡಿ. ಈಗ ಎವ್ವರೆಡಿಯಾಗಿ ಸೆಕೆಂಡ್ ನಲ್ಲಿ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಸ್ವಮಾನದ ಸ್ವಿಚ್ ಅನ್ನು ಸೆಕೆಂಡ್ ನಲ್ಲಿ ಆನ್ ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಎಂತಹ ಪರಿಸ್ಥಿತಿ ಬೇಕಾದರೂ ಇರಬಹುದು, ಎಂತಹ ಸಮಸ್ಯೆ ಬೇಕಾದರೂ ಇರಬಹುದು. ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿ. ಈ ಅಭ್ಯಾಸವನ್ನು ಮಾಡಿ. ಏಕೆಂದರೆ ಫೈನಲ್ ಪೇಪರ್ 1 ಸೆಕೆಂಡ್ನ ಪೇಪರ್ ಆಗಿರುತ್ತದೆ, 1 ನಿಮಿಷದ ಪೇಪರ್ ಕೂಡ ಅಲ್ಲ. ವಿಚಾರ ಮಾಡುವಂತವರು ಪರೀಕ್ಷೆಯಲ್ಲಿ ಪಾಸ್ ಆಗಲು ಸಾಧ್ಯ ಇಲ್ಲ, ಅನುಭವಿಗಳು ಪಾಸ್ ಆಗಲು ಸಾಧ್ಯ. ಅಂದ ಮೇಲೆ ಈಗ ಸೆಕೆಂಡ್ ನಲ್ಲಿ ಎಲ್ಲರೂ ಪರಮಧಾಮದ ನಿವಾಸಿಯಾದಂತಹ ಶ್ರೇಷ್ಠ ಆತ್ಮ ನಾನು ಅನ್ನುವ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿ.
ಬೇರೆ ಯಾವ ಸ್ಮೃತಿಯಲ್ಲೂ ಸ್ಥಿತ ಆಗಬಾರದು. ಬುದ್ಧಿಯಲ್ಲಿ ಯಾವುದೇ ಪ್ರಕಾರದ ಏರುಪೇರು ಇರಬಾರದು. ಅಚಲವಾದಂತಹ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆ ಪರಮಧಾಮದ ನಿವಾಸಿಯಾದಂತಹ ಶ್ರೇಷ್ಠ ಆತ್ಮ ನಾನು ಅನ್ನುವ ಸ್ಥಿತಿಯ ಡ್ರಿಲ್ ಅನ್ನು ಮಾಡಿಸಿದರು ಒಳ್ಳೆಯದು. ನಾಲ್ಕೂ ಕಡೆ ಇರುವಂತಹ ಶ್ರೇಷ್ಠ ಸ್ವಮಾನಧಾರಿ ಆತ್ಮರಿಗೆ ಅನುಭವಿ ಆತ್ಮ
ತಂದೆಯಾದ ನನ್ನನ್ನು